ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು, ಕಲಿಯುಗದಲ್ಲಿ ಕಷ್ಟಗಳನ್ನು ಕಳೆಯುವ ಒಡೆಯ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಅವರೇ ತಿರುಪತಿಯ ವೆಂಕಟರಮಣ. ಗೋವಿಂದ ಗೋವಿಂದ ಎನ್ನುವ ಆ ಒಂದು ನಾಮಸ್ಮರಣೆ ಸಾಕು, ಭಕ್ತರು ಮೈಮರೆತು ತಮ್ಮಲ್ಲಿರೋದನ್ನೆಲ್ಲವನ್ನ ಹುಂಡಿಗೆ ಸುರಿದು ಬಿಡುತ್ತಾರೆ. ಆದರೆ ಭಕ್ತರು ಭಯಭಕ್ತಿಯಿಂದ ಅರ್ಪಿಸುವ ಈ ಕಾಣಿಕೆ ನಿಜಕ್ಕೂ ದೇವರಿಗೆ ತಲುಪ್ತಾ ಇದೆಯಾ, ಅಥವಾ ಈ ನಡುವೆ ಇರೋ ದಲ್ಲಾಳಿಗಳ ಪಾಲಾಗ್ತಾ ಇದೆಯಾ, ಭ್ರಷ್ಟರ ಪಾಲಾಗ್ತಾ ಇದೆಯಾ? ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಷಯ ತುಂಬ ಗಂಭೀರವಾಗಿದೆ. ಇತ್ತೀಚೆಗೆ ತಿರುಪತಿಯಲ್ಲಿ ಒಂದು ಹೊಸ ಹಗರಣದ ಸದ್ದು ಕೇಳಿ ಬರ್ತಾ ಇದೆ. ಅದೇ ಶಾಲು ಹಗರಣ. ಅಂದರೆ ದೇವರಿಗೆ ಅಥವಾ VVIPಗಳಿಗೆ ಹಾಕುವ ಶಾಲುಗಳಲ್ಲೂ ಕೂಡ ತಿರುಪತಿ ತಿರುಮಲ ಬೆಟ್ಟದಲ್ಲಿ ಅಥವಾ ದೇವಸ್ಥಾನದಲ್ಲಿ ಭ್ರಷ್ಟಾಚಾರ ನಡೆದಿದೆಯಂತೆ. ಕೇವಲ ಲಡ್ಡು ಅಷ್ಟೇ ಅಲ್ಲ, ಕೇವಲ ತುಪ್ಪ ಅಷ್ಟೇ ಅಲ್ಲ, ದೇವರ ಮೇಲಿನ ವಸ್ತ್ರದಲ್ಲೂ ಕೂಡ ಮೋಸ ನಡೆದಿದೆ. ಅಂದರೆ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದನ್ನ ನೀವೇ ಊಹಿಸಿ. ಹಾಗಾದ್ರೆ ಏನಿದು ಶಾಲು ಹಗರಣ? ತಿರುಪತಿ ಲಡ್ಡು ಆಯಿತು, ತುಪ್ಪದಲ್ಲಾಯಿತು ಹಗರಣ. ಯಾಕೆ ಇತ್ತೀಚೆಗೆ ತಿರುಪತಿಯಲ್ಲಿ ಅಥವಾ ತಿರುಪತಿ ಭ್ರಷ್ಟಾಚಾರದ ಕೂಪವಾಗಿ ಹೋಗ್ಬಿಟ್ಟಿದೆ? ಇದರಲ್ಲಿ ಯಾರ ಕೈವಾಡಾಗಿದೆ? ಅಷ್ಟಕ್ಕೂ ತಿರುಪತಿ ದೇವಸ್ಥಾನದ ಒಂದು ದಿನದ ಆದಾಯ ಎಷ್ಟು? ಇಲ್ಲಿವರೆಗೂ ನಡೆದಿರುವ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ಯಾವುವು? ಮತ್ತು ಪವಿತ್ರ ಕ್ಷೇತ್ರವೊಂದು ಯಾಕೆ ದಿನೇ ದಿನೇ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಾಕಿಕೊಳ್ತಾಗಿದೆ? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ತಿರುಪತಿ ತಿಮ್ಮಪ್ಪನಿಗೆ ನಾಮ ಹಾಕ್ತಾ ಇದ್ದಾನಲ್ಲ ಈ ಮಾನವನ ಬಗ್ಗೆ ನಿಮಗೇನನ್ಸುತ್ತೆ? ಅಥವಾ ಈ ಭ್ರಷ್ಟಾಚಾರಿಗಳ ಬಗ್ಗೆ ನಿಮಗೇನನ್ಸುತ್ತೆ? ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿದ್ರೆ ಅಲ್ಲಿನ ವ್ಯವಸ್ಥೆ, ಸೇವೆ ಹೇಗಿದೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ದರೆ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ. ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಮೊದಲಿಗೆ ಏನಿದು ತಿರುಪತಿ ತಿರುಮಲ ಶಾಲು ಹಗರಣ ಅಂತ ನೋಡ್ತಾ ಹೋಗೋದಾದ್ರೆ, ತಿರುಪತಿ ಅಂದ ತಕ್ಷಣ ನಮಗ್ ನೆನಪಾಗೋದು ಲಡ್ಡು. ಆದರೆ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಅನ್ನೋ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಆ ವಿವಾದ ಇನ್ನೂ ತಣ್ಣಗಾಗುವ ಮೊದಲೇ ಈಗ ಶಾಲು ಹಗರಣ ಅಥವಾ ವಸ್ತ್ರ ಹಗರಣ ಮುನ್ನೆಲೆಗೆ ಬಂದಿದೆ. ಅಷ್ಟಕ್ಕೂ ಏನಿದು ಹಗರಣ ಅಂತ ನೋಡ್ತಾ ಹೋಗೋದಾದ್ರೆ, ತಿರುಪತಿಗೆ ಬರುವ VVIPಗಳು, ಮಂತ್ರಿಗಳು, ಗಣ್ಯ ವ್ಯಕ್ತಿಗಳಿಗೆ TTD ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನ ವತಿಯಿಂದ ಗೌರವವನ್ನ ಸಲ್ಲಿಸಲಾಗುತ್ತೆ. ಅಂದರೆ ಬಂದಂತಹ VVIPಗಳಿಗೆ ಶಾಲು ಹೊದಿಸಿ ಅವರಿಗೆ ಗೌರವ ಸಲ್ಲಿಸುವಂತಹ ಒಂದು ಪದ್ಧತಿಯನ್ನ ಇವರೇ ಆಡಳಿತ ಮಂಡಳಿಯವರೇ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಗೌರವ ಸಲ್ಲಿಸುವಾಗ ಅವರಿಗೆ ರೇಷ್ಮೆ ಶಾಲು ಅಥವಾ ಶೇಷ ವಸ್ತ್ರವನ್ನ ಹೊದಿಸಿ ಸನ್ಮಾನ ಮಾಡೋದು ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ದೇವರಿಗೆ ನಿತ್ಯವೂ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಪಟ್ಟು ವಸ್ತ್ರಗಳನ್ನು ಕೂಡ ಸಮರ್ಪಿಸಲಾಗುತ್ತೆ. ಇಲ್ಲಿ ಭ್ರಷ್ಟಾಚಾರ ಹೆಂಗ್ ನಡೆದಿದೆ ಅಂತಂದ್ರೆ, ವರದಿಗಳ ಪ್ರಕಾರ ಲಡ್ಡು ವಿವಾದ, ಭಕ್ತರ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯದ ವೇಳೆ ಹಣ ಕಳ್ಳತನ ಪ್ರಕರಣದ ನಂತರ 15,000 ರೇಷ್ಮೆ ದುಪ್ಪಟ್ಟ ನಕಲಿಯದ್ದು ಎಂಬುದು ಬಯಲಾಗಿದೆ. ಇದರಿಂದ TTD ದೇವಸ್ಥಾನಕ್ಕೆ 54,000 ಕೋಟಿ ರೂಪಾಯಿಗೂ ಹೆಚ್ಚಿನ ನಷ್ಟ ಉಂಟಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. TTD ಮಂಡಳಿಯ ಅಧ್ಯಕ್ಷ BR ನಾಯ್ಡು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ನಂತರ ನಡೆಸಲಾದ ಆತಂಕಕಾರಿ ಜಾಗೃತ ದಳದ ತನಿಖೆಯಲ್ಲಿ ಈ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕಳೆದ 10 ವರ್ಷಗಳಿಂದ ಅಂದರೆ 2015ರಿಂದ 2025ರವರೆಗೆ ಬೃಹತ್ ಮಟ್ಟದಲ್ಲಿ ಹಗರಣ ನಡೆದಿದೆ ಎನ್ನುವುದನ್ನು ಜಾಗೃತ ದಳದ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ರೇಷ್ಮೆ ಉತ್ಪನ್ನಗಳನ್ನು ಪೂರೈಸುವ ಬದಲು ಗುತ್ತಿಗೆದಾರರು 100% ಮಿಶ್ರಿತ ಶಾಲು ಪೂರೈಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು 54 ಕೋಟಿ ರೂಪಾಯಿ ಹೆಂಗೆ ನಷ್ಟ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ದೇವಸ್ಥಾನದ ಪ್ರಮುಖ ದಾನಿಗಳಿಗೆ ಗೌರವ ಸಲ್ಲಿಸುವುದಕ್ಕೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳಿಗೆ ರೇಷ್ಮೆ ಶಾಲನ್ನು ಬಳಸಲಾಗುತ್ತೆ. ಗುತ್ತಿಗೆದಾರರೊಬ್ಬರು ರೇಷ್ಮೆ ಎಂದು 15,000 ದುಪ್ಪಟ್ಟಗಳನ್ನು ಪ್ರತಿ ಒಂದಕ್ಕೆ 1,389 ರೂಪಾಯಿ ದರದಂತೆ ಮಾರಾಟ ಮಾಡಿದ್ದಾರೆ TTD ಅಂದರೆ ದೇವಸ್ಥಾನಕ್ಕೆ. ಆದರೆ ಅದರ ಬೆಲೆ ಬರೀ 350 ರೂಪಾಯಿ ಶಾಲು. ಒಂದು ಶಾಲೆಗೆ ಬರೀ 350 ರೂಪಾಯಿ ಮಾತ್ರ ಇದೆ. ಆದರೆ ಈ ಅಧಿಕಾರಿಗಳೇನು ಮಾಡಿದ್ದಾರೆ ಅಂತಂದರೆ 1,389 ರೂಪಾಯಿ ಹಚ್ಚಿ 54 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ರೇಷ್ಮೆ ನೈಜತೆಯನ್ನು ಪತ್ತೆ ಹಚ್ಚುವುದಕ್ಕೆ ಟೆಂಡರ್ದಾರರು ಪೂರೈಕೆ ಮಾಡಿದ ವಸ್ತ್ರಗಳ ಮಾದರಿಗಳನ್ನು ಕೇಂದ್ರ ರೇಷ್ಮೆ ಮಂಡಳಿ ಸೇರಿದಂತೆ 2 ಪ್ರಯೋಗಾಲಯಗಳಿಗೆ ಪರೀಕ್ಷೆಗಂತ ಕಳುಹಿಸಿದಾಗ ಆಘಾತಕಾರಿ ವಿಚಾರ ಹೊರಗಡೆ ಬಂದಿದೆ. ತಿರುಮಲ ದೇವಸ್ಥಾನಕ್ಕೆ ಪೂರೈಕೆಯಾಗುವಂತಹ ಶಾಲು ರೇಷ್ಮೆಯದಲ್ಲ, ಬದಲಾಗಿ ಪಾಲಿಸ್ಟರ್ನಿಂದ ತಯಾರಿಸಿದ್ದು ಎಂಬುದು ದೃಢಪಟ್ಟಿದೆ. ಹೀಗಾಗಿ ಈಗ
ತಿರುಮಲ ಬೆಟ್ಟದಲ್ಲಿ ರೇಷ್ಮೆ ವಿವಾದ, ರೇಷ್ಮೆ ಹಗರಣ, 54 ಕೋಟಿ ರೂಪಾಯಿ ಹಗರಣ ತುಂಬ ಬೇಗ ಅಂದರೆ ತುಂಬ ಲೇಟಾಗಿ ಬೆಳಕಿಗೆ ಬಂದಿದೆ. ಇನ್ನು ವರದಿಗಳ ಪ್ರಕಾರ TTD ಅಧಿಕಾರಿಗಳು ಶಾಲುಗಳನ್ನು ಖರೀದಿ ಮಾಡುವಾಗ ಭಾರೀ ಅವ್ಯವಹಾರ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಮೊದಲನೇದಾಗಿ ಗುಣಮಟ್ಟದಲ್ಲಿ ಮೋಸವಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಈ ರೇಷ್ಮೆ ಶಾಲು ಅಂದರೆ 2015ರಿಂದ 2025ರವರೆಗೆ ನಡೆದಿರುವಂತಹ ಹಗರಣಗಳು ಈಗ ಬಯಲಾಗ್ತಾ ಇದ್ದಾವೆ. BR ನಾಯ್ಡು ಅನ್ನುವಂತಹ ಹೊಸ ಅಧ್ಯಕ್ಷ ಈಗ ಈ ಎಲ್ಲವನ್ನ ಹಗರಣಗಳನ್ನು ಬಯಲು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಹೆಂಗೆ ಬಯಲಾಗ್ತಾ ಇದ್ದಾವೆ ಅಂತ ಗೊತ್ತಿಲ್ಲ. ಇನ್ನು ಮತ್ತೊಂದು ಹಗರಣ ಸಂಭವಿಸಿದೆ, ಮರುಬಳಕೆ ಅಂದರೆ ರೀಸೈಕ್ಲಿಂಗ್ ಸ್ಕ್ಯಾಮ್. ಇದು ಇನ್ನೂ ಕೂಡ ರೋಚಕವಾಗಿದೆ. ಒಮ್ಮೆ ಒಬ್ಬ VVIP ಅಥವಾ ದೇವರಿಗೆ ಅರ್ಪಿಸಲಾದ ಶಾಲನ್ನು ಅವರು ಹೋದ ಮೇಲೆ ಮತ್ತೆ ಮಡಚಿಟ್ಟು ಅದನ್ನೇ ಹೊಸ ಶಾಲು ಅಂತ ಬಿಲ್ ಮಾಡಿ ಮುಂದಿನ VVIP ಅಥವಾ ಪೂಜೆಗೆ ಬಳಸಲಾಗ್ತಾ ಇದೆ ಎನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಅಂದರೆ ಒಂದೇ ಶಾಲೆಗೆ 10 ಬಾರಿ ಬಿಲ್ ಮಾಡಿ 9 ಶಾಲುಗಳ ಹಣವನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಹಂಚಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ದೇವರಿಗೆ ಏರಿಸುವಂತಹ ವಸ್ತ್ರದಲ್ಲೂ ಕಮಿಷನ್ ಹೊಡೆಯುವ ಬುದ್ಧಿ ಮನುಷ್ಯನಿಗೆ ಬಂದಿದೆ ಅಂದರೆ ಕಲಿಯುಗಾಂತ್ಯ ಹತ್ತಿರ ಬಂತ ಎನ್ನುವ ಪ್ರಶ್ನೆ ಭಕ್ತರಲ್ಲಿ ಮೂಡ್ತಾ ಇದೆ. ಇನ್ನು ತಿರುಪತಿಯ ಆರ್ಥಿಕ ಸಾಮ್ರಾಜ್ಯ ಎಷ್ಟಿದೆ ಗೊತ್ತಾ? ದಿನವೊಂದಕ್ಕೆ ಈ ಆದಾಯ ಎಷ್ಟು ಬರುತ್ತೆ ಗೊತ್ತಾ? ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಅಥವಾ ಬೆಟ್ಟದ ಒಂದು ದಿನದ ಆದಾಯ ಕೇಳಿದ್ರೆ ಶಾಕ್ ಆಗ್ತೀರಾ. ವೀಕ್ಷಕರೇ, ಈ ಭ್ರಷ್ಟಾಚಾರಕ್ಕೆ ಮುಖ್ಯ ಕಾರಣ ಅಲ್ಲಿ ಹರಿದು ಬರುವಂತಹ ಕಲ್ಪನೆಗೂ ಮೀರಿದ ಹಣ. ತಿರುಪತಿ ಕೇವಲ ದೇವಸ್ಥಾನವಲ್ಲ, ಅದೊಂದು ಬೃಹತ್ ಆರ್ಥಿಕ ಶಕ್ತಿಯಾಗಿದೆ. TTDಯ ಒಂದು ದಿನದ ಆದಾಯ ಲೆಕ್ಕಾಚಾರ ಹಾಕಿದ್ರೆ ನಿಮ್ಮ ತಲೆ ತಿರುಗೋದು ಪಕ್ಕ. ತಿರುಪತಿಯಲ್ಲಿ ಹುಂಡಿ ಕಾಣಿಕೆ ಒಂದರಿಂದಲೇ ದಿನಕ್ಕೆ ಸರಿಸುಮಾರು 3ರಿಂದ 4 ಕೋಟಿ ರೂಪಾಯಿ ಸಂಗ್ರಹವಾಗುತ್ತೆ. ನೀವು ಕೇಳಿದ್ದು ನಿಜ. ಇದು ಕೇವಲ ಹುಂಡಿಗೆ ಹಾಕುವ ಹಣ. ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಇದರ ಮೊತ್ತ 5ರಿಂದ 6 ಕೋಟಿ ರೂಪಾಯಿ ಬರೀ ದಿನವೊಂದಕ್ಕೆ ದಾಟತ್ತೆ. ಇದನ್ನು ಬಿಟ್ಟು ಟಿಕೆಟ್ ಮಾರಾಟ, ಪ್ರಸಾದ ಅಂದರೆ ಮಾರಾಟ ಅಂದರೆ ಲಡ್ಡು ವಿತರಣೆ, ದುಡ್ಡು, ಕೇಶಮುಂಡನೆ, ತಲೆಕೂದಲು ಹರಾಜು ಮತ್ತು ವಸತಿ ಗೃಹಗಳ ಬಾಡಿಗೆಗಳನ್ನು ಲೆಕ್ಕ ಹಾಕಿದ್ರೆ ತಿರುಪತಿ ದೇವಸ್ಥಾನದ ವಾರ್ಷಿಕ ಬಜೆಟ್ ಸುಮಾರು 5,000 ಕೋಟಿ ರೂಪಾಯಿಗೂ ಹೆಚ್ಚು ಅಂತ ಅಂದಾಜು ಮಾಡಲಾಗತ್ತೆ. ಅಂದಾಜೇನಿಲ್ಲ, ಅದು ಪರ್ಫೆಕ್ಟು. ಭಾರತದ ಎಷ್ಟೋ ಚಿಕ್ಕ ರಾಜ್ಯಗಳ ಬಜೆಟ್ಗಿಂತಲೂ ತಿರುಪತಿ ದೇವಸ್ಥಾನದ ಬಜೆಟ್ ಜಾಸ್ತಿ ಇದೆ. TTDಯ ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 18,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಫಿಕ್ಸ್ಡ್ ಡಿಪಾಸಿಟ್ ಅಂದರೆ FD ರೂಪದಲ್ಲಿ ಇದೆ. ಇನ್ನು ದೇವಸ್ಥಾನ ಅಂದರೆ ದೇವರ ಒಡವೆಗಳ ವಿಷಯಕ್ಕೆ ಬಂದರೆ ಟನ್ಗಟ್ಟಲೆ ಚಿನ್ನ, ವಜ್ರ ವೈಢೂರ್ಯಗಳು ದೇವಸ್ಥಾನದ ಭಂಡಾರದಲ್ಲಿವೆ. ಎಲ್ಲಿ ಇಷ್ಟೊಂದು ನಿಯಂತ್ರಣವಿಲ್ಲದ ಹಣ ಹರಿಯುತ್ತೋ ಅಲ್ಲಿ ಹದ್ದಿನ ಕಣ್ಣಿರೋ ಭ್ರಷ್ಟರು ಹುಟ್ಟುಕೊಳ್ತಾರೆ. ದೇವರ ದುಡ್ಡನ್ನು ದೇವರ ಕೆಲಸಕ್ಕೆ ಬಳಸುವ ಬದಲು ಕಾಂಟ್ರಾಕ್ಟರ್ಗಳು, ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳ ಜೇಬು ತುಂಬಲು ಬಳಕೆಯಾಗ್ತಾ ಇದೆ ಅಂತಂದರೆ ಇದು ಇವತ್ತಿನ ದುರಂತವಾಗಿದೆ. ಈಗ ಬೆಳಕಿಗೆ ಬಂದಿರುವ ಶಾಲು ಹಗರಣ ಇದೇನು ಹೊಸದೇನಲ್ಲ. ತಿರುಪತಿಯ ಇತಿಹಾಸದಲ್ಲಿ ಇಂತಹ ಅನೇಕ ಸ್ಕ್ಯಾಮ್ಗಳು ನಡೆದು ಹೋಗಿವೆ. ಆ ಸ್ಕ್ಯಾಮ್ಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ನೋಡಿ. ಲಡ್ಡು ಹಗರಣ, ದನ ಮತ್ತು ಹಂದಿಯ ಕೊಬ್ಬು. ಇದು ಇತ್ತೀಚೆಗೆ ಜಗತ್ತನ್ನೇ ತಲ್ಲಣಗೊಳಿಸಿದ ಸುದ್ದಿಯಾಗಿತ್ತು. ತಿರುಪತಿ ಲಡ್ಡು ಪ್ರಸಾದಕ್ಕೆ ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮತ್ತು ಮೀನಿನ ಎಣ್ಣೆ ಮಿಶ್ರಣವಾಗಿದೆ ಅಂತ ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಆರೋಪ ಮಾಡಿದ್ರು. ಲ್ಯಾಬ್ ವರದಿಗಳು ಕೂಡ ಇದನ್ನು ಪುಷ್ಟೀಕರಿಸಿದ್ವು. ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ವಿಷ ಹಾಕಿದ ಘಟನೆ ಇದು. ನಂದಿನಿ ತುಪ್ಪವನ್ನ ಕೈಬಿಟ್ಟು ಕಡಿಮೆ ಬೆಲೆಗೆ ಸಿಗುವ ಕಳಪೆ ತುಪ್ಪವನ್ನ ಖರೀದಿಸಲು ಹೋದಂತಹ ಅಂದಿನ ಸರ್ಕಾರ ಈ ಅನಾಹುತ ಮಾಡಿಕೊಳ್ತು. ಇದು ಕೇವಲ ಹಣದ ವಿಷಯವಾಗಿರಲಿಲ್ಲ, ಇದು ಧರ್ಮದ ಮೇಲಿನ ದಾಳಿಯೂ ಕೂಡ ಆಗಿತ್ತು. ಇನ್ನು ಪಿಂಕ್ ಡೈಮಂಡ್ ರಹಸ್ಯ. ತಿರುಪತಿಯ ಮಾಜಿ ಅರ್ಚಕರಾಗಿದ್ದಂತಹ ರಮಣ ದೀಕ್ಷಿತರು ಬಾಂಬ್ ಒಂದನ್ನು ಸಿಡಿಸಿದ್ರು. ಶ್ರೀವಾರಿ ಮೈಸೂರು ಮಹಾರಾಜರು ನೀಡಿದ್ದಂತಹ ಅಮೂಲ್ಯವಾದಂತಹ ಪಿಂಕ್ ಡೈಮಂಡ್ ಕಾಣೆಯಾಗಿದೆ ಎನ್ನುವಂತಹದನ್ನ ಆರೋಪ ಮಾಡಿದ್ರು. ಆ ವಜ್ರ ಮುರಿದು ಹೋಗಿದೆ ಅಂತ ಅಧಿಕಾರಿಗಳು ಹೇಳಿದ್ರು. ಆದರೆ ಇದು ವಿದೇಶಕ್ಕೆ ಹರಾಜಾಗಿದೆ ಅಥವಾ ಪ್ರಭಾವಿ ರಾಜಕಾರಣಿಯೊಬ್ಬರ ಮನೆಯಲ್ಲಿ ಇದೆ ಅಂತ ವದಂತಿಗಳು ಇಂದಿಗೂ ಕೂಡ ಇದೆ. ದೇವರ ಮೈ ಮೇಲಿನ ಆಭರಣಕ್ಕೆ ರಕ್ಷಣೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ದೇವರೇ ತನ್ನ ಆಭರಣವನ್ನ ರಕ್ಷಣೆ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಇನ್ನು ಭಕ್ತರನ್ನೇನು ರಕ್ಷಣೆ ಮಾಡ್ತಾನೆ ಅನ್ನುವಂತಹವರೂ ಕೂಡ ಇದ್ದಾರೆ.
ಇನ್ನು ದರ್ಶನ ಟಿಕೆಟ್ ದಂಧೆ. ತಿರುಪತಿಯಲ್ಲಿ ದರ್ಶನ ಸಿಗೋದೇ ಒಂದು ಸಾಹಸ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವೊಂದಿಷ್ಟು ದಲ್ಲಾಳಿಗಳು ಟಿಟಿಡಿ ಸಿಬ್ಬಂದಿ ವಿಐಪಿ ದರ್ಶನ ಟಿಕೆಟ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸಾವಿರಾರು ರೂಪಾಯಿಗಳಿಗೆ ಮಾರಾಟ ಮಾಡುವ ದಂಧೆ ನಡೆಸ್ತಾ ಇದ್ರು. ಸಾಮಾನ್ಯ ಭಕ್ತರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೆ ದುಡ್ಡು ಕೊಟ್ಟವರು ರಾಜಾರೋಷವಾಗಿ ಒಳಗಡೆ ಹೋಗುವ ವ್ಯವಸ್ಥೆಯನ್ನ ಸೃಷ್ಟಿಸಲಾಗಿತ್ತು. ಇನ್ನು 4ನೇ ಹಗರಣ, ತಲೆ ಕೂದಲು ಕಳ್ಳ ಸಾಗಾಣೆ. ತಿರುಪತಿಯಲ್ಲಿ ಭಕ್ತರು ಹರಕೆ ರೂಪದಲ್ಲಿ ನೀಡುವಂತಹ ತಲೆ ಕೂದಲು ಬ್ಲ್ಯಾಕ್ ಗೋಲ್ಡ್ ಎಂದೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈ ಕೂದಲಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಬೆಲೆ ಇದೆ. ಆದರೆ ಟಿಟಿಡಿ ಗೋದಾಮಿನಿಂದ ಟನ್ಗಟ್ಟಲೆ ಕೂದಲು ಕಳ್ಳಸಾಗಾಣಿಕೆಯಾಗಿ ಚೀನಾ ಮತ್ತು ಯುರೋಪ್ ಮಾರುಕಟ್ಟೆಗೆ ಅಕ್ರಮವಾಗಿ ತಲುಪಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿಬಂದಿದ್ವು. ಹಾಗಾದರೆ ಯಾಕೆ ಈ ಭ್ರಷ್ಟಾಚಾರ ಕೋಪದಲ್ಲಿ ತೇಲಾಡ್ತಾಗಿದೆ, ಮುಳುಗುತ್ತಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಅಂತ ನೋಡ್ತಾ ಹೋಗೋದಾದರೆ, ತಿರುಪತಿ ದೇವಸ್ಥಾನ ಒಂದು ಧಾರ್ಮಿಕ ಕ್ಷೇತ್ರವಾಗುವ ಬದಲು ಇದು ಒಂದು ಕಾರ್ಪೊರೇಟ್ ಕಂಪನಿ ಅಥವಾ ಸರ್ಕಾರಿ ಇಲಾಖೆಯಂತೆ ಆಗಿ ಹೋಗ್ಬಿಟ್ಟಿದೆಯಾ? ಇದಕ್ಕೆ ಕಾರಣ ಏನಂತಂದರೆ ರಾಜಕಾರಣಿಗಳ ಹಸ್ತಕ್ಷೇಪ. ಇದು ಅತ್ಯಂತ ಪ್ರಮುಖವಾದ ಕಾರಣ. ಟಿಟಿಡಿ ಬೋರ್ಡ್ಗೆ ಚೇರ್ಮನ್ ಮತ್ತು ಸದಸ್ಯರನ್ನ ನೇಮಕ ಮಾಡುವುದು ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ. ಯಾವಾಗ ಸರ್ಕಾರ ಬದಲಾಗುತ್ತೋ ಆಗ ಟಿಟಿಡಿ ಬೋರ್ಡ್ ಕೂಡ ಬದಲಾಗತ್ತೆ. ಇಲ್ಲಿಗೆ ಬರುವವರು ಎಷ್ಟೋ ಬಾರಿ ಧಾರ್ಮಿಕ ಹಿನ್ನೆಲೆಯುಳ್ಳವರೇ ಆಗಿರುವುದಿಲ್ಲ, ಬದಲಾಗಿ ರಾಜಕೀಯ ಪ್ರಭಾವಿಗಳು, ಉದ್ಯಮಿಗಳು ಅಥವಾ ಕಾಂಟ್ರಾಕ್ಟರ್ಗಳಾಗೇ ಇರ್ತಾರೆ. ಇವರಿಗೆ ದೇವರ ಸೇವೆಗಿಂತ ಆಡಳಿತದಲ್ಲಿ ಹಿಡಿತ ಸಾಧಿಸುವುದೇ ಮುಖ್ಯವಾಗಿರುತ್ತೆ. ದೇವಸ್ಥಾನದ ಹುಂಡಿ ಸರ್ಕಾರದ ಖಜಾನೆಯಲ್ಲ ಎಂದು ಸುಪ್ರೀಂ ಕೋರ್ಟ್ ಎಷ್ಟೇ ಹೇಳಿದರೂ ಪರೋಕ್ಷವಾಗಿ ಸರ್ಕಾರದ ನಿಯಂತ್ರಣವಿದ್ದೇ ಇರುತ್ತೆ. ಈಗ ಇರುವಂತಹ ಅಧ್ಯಕ್ಷ BR ನಾಯ್ಡು ಈತನೂ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್, ಜೊತೆಗೆ ಚಂದ್ರಬಾಬು ನಾಯ್ಡು ಅವರ ಅಣ್ಣನ ಮಗ ಅನ್ನುವಂತಹ ಊಹಾಪೋಹಗಳು ಇವೆ. ಈಗೇನು ಬಂದಿದೆಯಲ್ಲ, ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಮತ್ತೆ ಬರುತ್ತೆ ಆಂಧ್ರ ಪ್ರದೇಶದಲ್ಲಿ. ಆವಾಗ ಟಿಟಿಡಿ ಅಧ್ಯಕ್ಷರು ಬದಲಾಗ್ತಾರೆ. ಟಿಟಿಡಿ ಅಧ್ಯಕ್ಷರಾಗಿ ಹೊಸವಾಗಿ ನೇಮಕವಾಗುವಂಥವರು ಯಾರಂತಂದರೆ ಅದೇ ನಾಯ್ಡು ಮನೆತನದವರು. ಇದೆಲ್ಲವೂ ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ, ಅಂದರೆ ಧಾರ್ಮಿಕ ಕ್ಷೇತ್ರವಾಗುವ ಬದಲು ಕಾರ್ಪೊರೇಟ್ ಕಂಪನಿಯೋ ಅಥವಾ ಸರ್ಕಾರಿ ಇಲಾಖೆ ಆಗ್ತಾ ಇದೆಯಾ ಅನ್ನುವಂತಹದಕ್ಕೆ ಇದೇ ನೈಜ ಉದಾಹರಣೆಯಾಗಿದೆ. ಇನ್ನು ಪಾರದರ್ಶಕತೆಯ ಕೊರತೆ. ದಿನಕ್ಕೆ ಕೋಟಿ ಆದಾಯ ಬರುವಂತಹ ಸಂಸ್ಥೆಯಲ್ಲಿ ಆಡಿಟಿಂಗ್ ಅಂದರೆ ಲೆಕ್ಕ ತಪಾಸಣೆ ವ್ಯವಸ್ಥೆ ಹೇಗಿರಬೇಕು? ಅತ್ಯಂತ ಕಠಿಣವಾಗಿರಬೇಕು. ಆದರೆ ಟಿಟಿಡಿಯಲ್ಲಿ ನಡೆಯುವಂತಹ ಎಷ್ಟೋ ವ್ಯವಹಾರಗಳು ಸಾರ್ವಜನಿಕರ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಟೆಂಡರ್ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಇಲ್ಲದಿರುವುದೇ ತುಪ್ಪದ ಹಗರಣ ಮತ್ತು ಶಾಲು ಹಗರಣದಂತಹ ಹಗರಣಗಳಿಗೆ ದಾರಿ ಮಾಡಿಕೊಡ್ತಾಗಿದೆ. ಭಕ್ತರ ಕುರುಡು ನಂಬಿಕೆ. ನಾವು ಭಕ್ತರು ಕೂಡ ಒಂದು ರೀತಿಯ ಇದಕ್ಕೆ ಕಾರಣವಾಗಿದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಹುಂಡಿಗೆ ಹಣ ಹಾಕ್ತೇವೆ, ಆದರೆ ಆ ಹಣ ಸದ್ವಿನಿಯೋಗವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆನೇ ಮಾಡೋದಿಲ್ಲ. ನಾವು ದೇವರಿಗೆ ಕೊಟ್ವಿ, ಅದು ದೇವರಿಗೆ ತಲುಪ್ತು ಅಂತ ನಾವು ಅಂದುಕೊಳ್ತೇವೆ. ಆದರೆ ನಮ್ಮ ಕಣ್ಣೆದುರೇ ಆ ಹಣ ದುರುಪಯೋಗವಾಗ್ತಾ ಇದ್ರೂ ಧ್ವನಿ ಎತ್ತದೆ. ಭ್ರಷ್ಟರಿಗೆ ಇನ್ನಷ್ಟು ಧೈರ್ಯ ಬರುವಂತೆ ಮಾಡಿದೆ. ಇನ್ನು ವ್ಯಾಪಾರೀಕರಣ. ತಿರುಪತಿಯಲ್ಲಿ ಈಗ ಭಕ್ತರಿಗಿಂತ ಪ್ಯಾಕೇಜ್ಗಳ ಹಾವಳಿ ಜಾಸ್ತಿ ಆಗಿದೆ. ಇಷ್ಟು ದುಡ್ಡು ಕೊಟ್ಟರೆ ಬೇಗ ದರ್ಶನ, ಅಷ್ಟು ದುಡ್ಡು ಕೊಟ್ಟರೆ ಲಡ್ಡು ಸಿಗತ್ತೆ, ಹೆಚ್ಚು ದುಡ್ಡು ಕೊಟ್ಟರೆ ಏಕಾಂತ ಸೇವೆ ಸಿಗತ್ತೆ. ಹೀಗೆ ದೇವರ ದರ್ಶನವನ್ನು ಕೂಡ ಒಂದು ಪ್ರಾಡಕ್ಟ್ ರೀತಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಯಾವಾಗ ದೇವಸ್ಥಾನ ಮಾಲ್ ರೀತಿ ಆಗತ್ತೋ ಅಲ್ಲಿ ಮ್ಯಾನೇಜರ್ಗಳು ಹುಟ್ಟುಕೊಳ್ತಾರೆ, ಹೊರತು ಭಕ್ತರು ಹುಟ್ಟುಕೊಳ್ಳೋದಿಲ್ಲ. ಇವೆಲ್ಲವೂ ಕೂಡ ನೈಜವಾಗಿದ್ದಾವೆ, ನಿಜ ಅಂತ ಅನಿಸುತ್ತೆ. ಇನ್ನು ವೀಕ್ಷಕರೇ, ತಿರುಪತಿ ತಿಮ್ಮಪ್ಪ ಕೇವಲ ಒಂದು ಕಲ್ಲಿನ ವಿಗ್ರಹವಲ್ಲ, ಇದು ಕೋಟ್ಯಾಂತರ ಜನರ ಭಾವನೆ. ಕಷ್ಟ ಅಂತ ಬಂದವರಿಗೆ ಸಾಂತ್ವನ ನೀಡುವ ಶಕ್ತಿ. ಅಂತಹ ಪವಿತ್ರ ಕ್ಷೇತ್ರದಲ್ಲಿ ಶಾಲು ಹಗರಣ, ತುಪ್ಪದ ಹಗರಣದಂತಹ ಮಾತುಗಳು ಕೇಳಿ ಬಂದಿರುವುದು ಇಡೀ ಹಿಂದೂ ಸಮಾಜಕ್ಕೆ ಅವಮಾನವಾಗಿದೆ. ಈಗಲಾದರೂ ಭಕ್ತರು ಎಚ್ಚೆತ್ತುಕೊಳ್ಳಬೇಕು. ದೇವಸ್ಥಾನಗಳ ಆಡಳಿತ ಸಂಪೂರ್ಣವಾಗಿ ರಾಜಕೀಯ ಮುಕ್ತವಾಗಬೇಕು. ಧಾರ್ಮಿಕ ಮುಖಂಡರು ಮತ್ತು ಪ್ರಾಮಾಣಿಕರ ಭಕ್ತರ ಸಮಿತಿ ಆಡಳಿತ ನಡೆಸಬೇಕು. ಪ್ರತಿಯೊಂದು ರೂಪಾಯಿ ಖರ್ಚಿನ ಲೆಕ್ಕಾಚಾರವು ಆನ್ಲೈನ್ನಲ್ಲಿ ಪಾರದರ್ಶಕವಾಗಿ ನಿಗದಿಯಾಗಬೇಕು, ಅಂದರೆ ಸಿಗುವಂತಾಗಬೇಕು. ಶಾಲು ಹಳೆಯದಾದರೂ ಪರವಾಗಿಲ್ಲ, ಭಕ್ತಿ ಹೊಸದಾಗಿರಲಿ. ಆದರೆ ಹೊಸ ಶಾಲು ಎಂದು ಹೇಳಿ ಹಳೆಯದನ್ನೇ ಮಾರಿ ದೇವರನ್ನೇ ಯಾಮಾರಿಸುವುದನ್ನು ಆ ದೇವರು ಕ್ಷಮಿಸ್ತಾನ? ನಿಮಗೇನನ್ಸುತ್ತೆ? ತಿರುಪತಿಯಲ್ಲಿ ನಡೀತಾ ಇರುವಂತಹ ಈ ಹಗರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ತಿಮ್ಮಪ್ಪನ ಬೆಟ್ಟದಲ್ಲಿ ಏನಾದರೂ ಅವ್ಯವಹಾರಗಳು ನಿಮಗೇನಾದರೂ ಕಂಡು ಬಂದಿದ್ದಾವ? ಅಲ್ಲಿನ ಸೇವೆ ಹೇಗಿದೆ? ದೇವಸ್ಥಾನದ ವಾತಾವರಣ ಹೇಗಿದೆ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಗೋವಿಂದ ಗೋವಿಂದ.